ಕನಕಗಿರಿ ಶನಿ ಮಹಾತ್ಮ ದೇವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ತಾನು ಮನ ಧನದಿಂದ ಸಹಕರಿಸಲು ಟಿಜಿ ರಾಮಚಂದ್ರ ಕರೆ. ಕನಕಗಿರಿ ಪಟ್ಟಣದ ಸಪ್ತಗಿರಿ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಶನಿ ಮಹಾತ್ಮ ದೇವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ರುದ್ರಾಭಿಷೇಕ ಕಾರ್ಯಕ್ರಮಗಳು ಮುಂಬರುವ ಆಗಸ್ಟ್ ತಿಂಗಳಿನಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಲಿದೆ. ಈ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಪತಿಯಾದ ಟಿಜಿ ರಾಮಚಂದ್ರ ಅವರು, ಕನಕಗಿರಿಯ ಪಟ್ಟಣದಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿಗಳಿಂದ ನಿರ್ಮಾಣಗೊಂಡಿರುವ ಶ್ರೀ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ದೇವರ ನೂತನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ವಿಶೇಷ ಪೂಜಾ ಮಹೋತ್ಸವವು ಜರುಗುತ್ತಿದ್ದು, ಸಮಸ್ತ ಕನಕಗಿರಿಯ ನಾಗರಿಕರು ಮತ್ತು ಭಕ್ತಾದಿಗಳು ತನು ಮನ ಧನದಿಂದ ಸಹಕಾರ ನೀಡಿ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಯಪೂರ್ವಕವಾಗಿ ಕೋರಿದರು. ಪ್ರಾಸ್ತಾವಿಕವಾಗಿ ಕಮಿಟಿಯವರಾದ ಬಸವರಾಜ್ ಕಲ್ಲಿಯವರು ಮಾತನಾಡಿ, ಆಗಸ್ಟ್ 14ರಂದು ಶುಕ್ರವಾರ ಬೆಳಗ್ಗೆ ಕನಕಗಿರಿ ಪಟ್ಟಣದ ಎದುರು ಹನುಮಪ್ಪ ದೇವಸ್ಥಾನದಿಂದ ಡೊಳ್ಳು ಬಾಜಾ ಭಜಂತ್ರಿ ಕುಂಭ ಕಳಶದೊಂದಿಗೆ ಶ್ರೀ ಶನಿ ಮಹಾತ್ಮ ದೇವರ ಭವ್ಯವಾದ ಮೂರ್ತಿ ಮೆರವಣಿಗೆ ಇದ್ದು ಸರ್ವ ಭಕ್ತಾದಿಗಳು ಸಹಕರಿಸಬೇಕೆಂದು ತಿಳಿಸಿದರು. ಆಗಸ್ಟ್ 18ರಿಂದ 21ರವರೆಗೆ ಧಾರ್ಮಿಕ ವಿಧಿವಿಧಾನಗಳು, ಮುಂಬರುವ ಆಗಸ್ಟ್ 18ರಿಂದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಳ್ಳಲಿದ್ದು, ಆಗಸ್ಟ್ 21 ಶುಕ್ರವಾರದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಶನಿ ಮಹಾತ್ಮ ದೇವರ ಹೋಮ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ನೇತ್ರೋನ್ಮಿಲನ, ಮಹಾರುದ್ರಾಭಿಷೇಕ ಹಾಗೂ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ವಿಶೇಷ ಪೂಜೆಗಳು ಶ್ರೀಗಳ ಅಮೃತ ಹಸ್ತದಿಂದ ಜರುಗಲಿವೆ. ಈ ಶುಭ ಸಂದರ್ಭದಲ್ಲಿ ಭಕ್ತಿ ಮಹಾಶಯರು ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಹಾಗೂ ದೇವಸ್ಥಾನದ ಕಾರ್ಯಗಳಿಗೆ ಕೈಜೋಡಿಸಬೇಕೆಂದು ಸಭೆಯಲ್ಲಿ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಶನಿ ಮಹಾತ್ಮ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ವೀರಭದ್ರಯ್ಯ ಸ್ವಾಮಿ ಎಂಎಚ್, ಪದಾಧಿಕಾರಿಗಳಾದ ಚಂದ್ರಶೇಖರ್ ಮಹಿಪತಿ, ಆನಂದ್ ಮಹೇಂದ್ರಕರ್ ಗಂಗಾವತಿ, ಬಸವರಾಜ್ ಕಲ್ಲಿ, ಬಸವ ಹಂಚಿನಾಳ್ ಕಜಭಾಷ ಗಂಗಾವತಿ, ವೀರೇಶ್ ಶೆಟ್ಟಿ ಗಂಗಾವತಿ, ಚಂದ್ರಕಲಾ ಗಂಗಾವತಿ, ಶಾರದಾ ವೀರೇಶ್ ಗಂಗಾವತಿ, ಕೃಷ್ಣಾ ಜಾಧವ್ ಕನಕಗಿರಿ, ದೊಡ್ಡ ವೀರೇಶ್ ಬೋವಿ ಕನಕಗಿರಿ, ರೇಖಾ ಮಹೇಂದ್ರಕರ್ ಗಂಗಾವತಿ ಹಾಗೂ ಶಶಿಧರ್ ಬೋಂದಾಡಿ ಅಧ್ಯಕ್ಷರು, ಭಾವಸಾರು ಕ್ಷತ್ರಿಯ ಸಮಾಜ, ಗುರು ದಯಪಲ್ಲಿ ಕನಕಗಿರಿ, ಮಂಜುನಾಥ್ ಎತ್ನಟ್ಟಿ ಕೊಪ್ಪಳ, ಪ್ರಮುಖರಾದ ಶರಣಪ್ಪ ಭತ್ತದ, ಬಿ ಕನಕಪ್ಪ ಅಧ್ಯಕ್ಷರು, ಆರ್ ಎಸ್ಎಸ್ಎನ್ ಕನಕಗಿರಿ ಹಾಗೂ ಅರ್ಚಕರಾದ ಮಾರ್ಕಂಡೇಯ ತಾತನವಲಿ ಮತ್ತು ಕನಕಗಿರಿ ತಾಲೂಕಿನ ವಿವಿಧ ಮುಖಂಡರು, ಗುರು ಹಿರಿಯರು ಹಾಗೂ ಊರಿನ ಸದ್ಭಕ್ತರು ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್, ಕನಕಗಿರಿ. ಈ ದಿವಸ ತಾವುಗಳೆಲ್ಲ ಆಗಮಿಸಿದಿರಿ. ಈ ಕಾರ್ಯಕ್ರಮವನ್ನು ಊರಿನ ಪ್ರಮುಖರು ಮತ್ತು ನಾಡಿನ ಸಕಲ ಸದ್ಭಕ್ತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸೊ ಹಾಗಾಗಿ ಇವತ್ತಿನ ದಿವಸ ತಾವುಗಳು ಆಗಮಿಸಿರುವುದು ತುಂಬ ಒಂದು ಸಂತೋಷದ ವಿಷಯ. ಹಾಗಾಗಿ ತಾವುಗಳು ಈ ಒಂದು ಸಭೆಯಲ್ಲಿ ತನು ಮನ ಧನದಿಂದ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಯಾವ ರೀತಿ ನಾವು ಮಾಡಿದರೆ ನಮ್ಮ ಊರಿನ ಮತ್ತು ನಮ್ಮ ನಾಡಿನ ಈ ಒಂದು ಶನಿ ಮಹಾತ್ಮ ದೇವಸ್ಥಾನದ ನೂತನ ಕಟ್ಟಡ ಕಾರ್ಯಕ್ರಮ ಹಾಗೂ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಶಸ್ವಿ ಆಗುತ್ತದೆ ಅಂತಕ್ಕಂಥದ್ದನ್ನು ನಾವು ಚರ್ಚಿಸಲು ಈ ಒಂದು ಸಭೆ ಮಾಡಿದ್ದೀವಿ. ಸೊ ಹಾಗಾಗಿ ತಾವೆಲ್ಲರೂ ಅನುಭವವುಳ್ಳ ಮತ್ತು ಹಿರಿಯ ನಾಗರಿಕರಾಗಿದ್ದೀರಿ. ತಾವುಗಳೆಲ್ಲರೂ ಉತ್ತಮವಾಗಿರ್ತಕ್ಕಂಥ ಸಲಹೆ ಸಹಕಾರ ಅದನ್ನು ಹಂಚಿಕೊಳ್ಳಲು ಈ ಒಂದು ಸಭೆ ಮಾಡಿದ್ದೀವಿ. ಹಾಗಾಗಿ ತಾವುಗಳೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು, ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನನ್ನ ವೈಯಕ್ತಿಕವಾಗಿ ಮತ್ತು ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಮನೋಭಿಲಾಷೆಯನ್ನು ಹಂಚ್ಕೊಳ್ತಾ ಇದ್ದೇನೆ. ಇಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೆ ಅನುಭವಗಳನ್ನು ಹಂಚ್ಕೋಬೇಕು. ಇದ್ರದ್ದು ಮೂಲ ಒಂದು ಎರಡು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಅದು ಇದೆ ಅಂದರೆ, ನಮ್ಮ ಸುಳೇಕಲ್ ತಾತನವರು ಒಂದು ಡೇಟ್ ತೆಗೆದುಕೊಟ್ಟಿದ್ದಾರೆ. ಆ ಡೇಟ್ ಪ್ರಕಾರ 14/8/2026 ಶುಕ್ರವಾರ ಬೆಳಗ್ಗೆ ಹೊಸಪೇಟೆಯಲ್ಲಿ ನಾವು ಒಂದು ಈ ಮೂರ್ತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಜಕ್ಕಣ ಶಿಲ್ಪಕಲಾ ಕೇಂದ್ರ ಹೊಸಪೇಟೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೆ ವಿಗ್ರಹ ರೆಡಿಯಾಗಿದೆ. ಅದನ್ನು ನಾವು 14/8/2026 ಊರಲ್ಲಿರ್ತಕ್ಕಂಥ ಹನುಮಪ್ಪ ಗುಡಿಯಿಂದ ಹಿಡಿದು
ಇಲ್ಲಿವರೆಗೂ ಮೆರವಣಿಗೆ ಮೂಲಕ ಅದನ್ನು ತರ್ತಕ್ಕಂಥ ಒಂದು ಪ್ಲ್ಯಾನ್. ಆನಂತರ 18/8ಕ್ಕೆ ಜಲ ಹಾಗೂ ಕ್ಷೀರಾದಿವಾಸ, 19 ಬೆಳಗ್ಗೆ 9:05ರಿಂದ 9:45ರವರೆಗೆ ಧಾನ್ಯಾದಿವಾಸ, 28/2026 ಗುರುವಾರ ಬೆಳಗ್ಗೆ 7:35ರಿಂದ 9ರವರೆಗೆ ತೈಲಾದಿವಾಸ, ಅಂದರೆ ಎಳ್ಳೆಣ್ಣೆಯಲ್ಲಿ ಅದನ್ನು ಮೂರ್ತಿಯನ್ನು ತೈಲಾದಿವಾಸ ಮಾಡ್ತಕ್ಕಂಥದ್ದು. ಅದೇ ರೀತಿ ದಿನಾಂಕ 21/8/2026 ಶುಕ್ರವಾರ ಶ್ರೀಗಳ ಅಮೃತಾಸ್ತ್ರದಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಘೃತಾದಿವಾಸ, ವಿಘ್ನೇಶ್ವರ ಪರಿವಾರ, ನವಗ್ರಹ ಪೂಜಾ, ಅವನಾದಿಗಳು ಜೊತೆಗೆ ಶನೀಶ್ವರ ಹೋಮ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಒಂದು ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಪೂರ್ವಭಾವಿ ಸಭೆ ಕರೆಯಲಾಗಿದೆ. ಕೊಪ್ಪಳ ಜಿಲ್ಲೆ ಕನಗಿರಿ ಪಟ್ಟಣದ ಶ್ರೀ ಶನಿ ಮಹಾತ್ಮ ದೇವರ ಪ್ರಾಣದೇವ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ರುದ್ರಾಭಿಷೇಕ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಜೊತೆಗೆ ಇವತ್ತು ಇಲ್ಲೆಲ್ಲ ಸೇರಿರ್ತಕ್ಕಂಥ ಹಿರಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ಅರ್ಪಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೋಸ್ಕರ ಮುಂದಿನ ತಿಂಗಳಲ್ಲಿ ನಡೀತಕ್ಕಂಥ 18, 19 ಮತ್ತು 20ನೇ ತಾರೀಕಿಗೆ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ವಂದನೆ ಹೇಳ್ತೇನೆ. ಮಹಾತ್ಮ ದೇವರ ಮೂರ್ತಿ ಪ್ರತಿಷ್ಠಾಪನೆಗೆ ಸಮಸ್ತ ಕನಗಿರಿಯ ನಾಗರಿಕರು ತನುಮನ ಧನದಿಂದ ಸಹಕರಿಸಬೇಕಾಗಿ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಬೇಡ್ಕೊಳ್ತೇನೆ.